ಬಿಹಾರ ಚುನಾವಣೆಯ ಕಾವು ಜೋರಾಗಿದೆ. ಒಂದು ಕಡೆ ವೋಟ್ ಚೋರಿ ರ್ಯಾಲಿಯ ಮೂಲಕ ಕಾಂಗ್ರೆಸ್ ಕೂಟ, ಇಂಡಿಯಾ ಕೂಟ ಬಿಜೆಪಿಯ ವಿರುದ್ಧ ಮತ್ತು ಬಿಜೆಪಿ ಜೊತೆಯಲ್ಲಿ ಕೈ ಜೋಡಿಸಿದೆ ಅನ್ನೋ ಗಂಭೀರ ಆರೋಪ ಮಾಡಿ ಚುನಾವಣಾ ಆಯೋಗದ ವಿರುದ್ಧ ಯುದ್ಧವನ್ನು ಸಾರಿರುವಂತಹ ಸಂದರ್ಭದಲ್ಲಿ ಮಹತ್ವದ ಸಮೀಕ್ಷೆಯೊಂದು ಹೊರಬಿದ್ದಿದೆ. ಬಿಹಾರ ಚುನಾವಣೆ ಪ್ರಧಾನಿ ಮೋದಿಯವರಿಗೂ ಕೂಡ ನಿರ್ಣಾಯಕ ಆಗುತ್ತೆ. ಯಾಕಂದರೆ ಸರಳ ಬಹುಮತಕ್ಕಿಂತ ಸ್ವಲ್ಪ ಕಡಿಮೆ ಇರುವಂತಹ ಬಿಜೆಪಿಗೆ ಇಂಡಿಯಾ ಕೂಟದ ಬಲ ಆಗಿ ನಿಂತಿರುವಂಥದ್ದು ಇದೇ ನಿತೀಶ್ ಕುಮಾರ್ ಅವರು ಹಾಲಿ ಮುಖ್ಯಮಂತ್ರಿ ಬಿಹಾರಕ್ಕೆ. ಈ ರಿಸಲ್ಟ್ ಬಂದ ಮೇಲೆ ಮತ್ತೆ ಅವರನ್ನು ಮುಖ್ಯಮಂತ್ರಿಯಾಗಿ ಮುಂದುವರಿಸ್ತಿದ್ರೆ ಅಥವಾ ಕೇಂದ್ರದಲ್ಲಿ ಅವರಿಗೆ ಬೇಕಾದಂತಹ ಸ್ಥಾನಮಾನಕ್ಕೆ ಬೇಡಿಕೆ ಇಟ್ಟರೆ ಅದು ಕೊಡದೆ ಹೋದರೆ ಮ್ಯಾಜಿಕ್ ನಂಬರ್ ವ್ಯತ್ಯಾಸ ಆಗತ್ತೆ. ಈ ಲೆಕ್ಕಾಚಾರಕ್ಕೆ ಬಂದರೆ ರಿಸಲ್ಟ್ನ ವ್ಯತ್ಯಾಸ ಕೂಡ ಇಲ್ಲಿ ಬಹುಮುಖ್ಯ ಆಗುತ್ತೆ. ಅತಂತ್ರ ಸ್ಥಿತಿ ನಿರ್ಮಾಣ ಆದರೆ ಇಂಡಿಯಾ ಕೂಟಕ್ಕೆ ಹೆಚ್ಚಿನ ಸ್ಥಾನ ಸಿಗುತ್ತೋ ಅಥವಾ NDA ಕೂಟಕ್ಕೆ ಹೆಚ್ಚಿನ ಸ್ಥಾನ ಸಿಗುತ್ತೋ ಗೊತ್ತಿಲ್ಲ. ಆದರೆ ಈ ಸಮೀಕ್ಷೆ ಟೈಮ್ಸ್ ನೌ ಮತ್ತು JVC ಒಪಿನಿಯನ್ ಪೋಲ್ ಅತಂತ್ರ ಸ್ಥಿತಿ ನಿರ್ಮಾಣ ಆಗತ್ತೆ. ಕೂಟ ಒಂದು ಅಧಿಕಾರಕ್ಕೆ ಬರುತ್ತೆ, ಆದರೆ ಆ ಕೂಟದಲ್ಲಿ ಯಾರು ಮುಖ್ಯ ಆಗ್ತಾರೆ? ನಿತೀಶ್ ಕುಮಾರ್ ಅವರು ಮುಖ್ಯ ಆಗ್ತಾರೆ. 2020ರಲ್ಲಿ ಒಂದು ಗಟ್ಟಿ ನಂಬರ್ಗಳನ್ನು ತಗೊಂಡಿದ್ರು ಕೂಡ ಒಂದು BJP 74 ಸ್ಥಾನ ಪಡ್ಕೊಂಡಿತ್ತು, JDU 43 ಸ್ಥಾನ ಪಡ್ಕೊಂಡಿತ್ತು. ಆದರೆ ಈಗ ಏನಾಗತ್ತೆ? ಹೊಸದಾಗಿ ಪ್ರಶಾಂತ್ ಕಿಶೋರ್ ಅವರ ಪಕ್ಷ ಕೂಡ ಬಂದಿದೆ, ಜನಸೂರಜ್ ಪಾರ್ಟಿ. ಅದೇನಾಗತ್ತೆ? ಗೇಮ್ ಚೇಂಜ್ ಮಾಡುತ್ತಾ? ನೋಡಿ, ಇಂಡಿಯಾ ಕೂಟ ನಾವು ಗೆದ್ದೇ ಗೆಲ್ತೀವಿ ಸರ್ ವಿರುದ್ಧ ಸಂದೇಶ ಕೊಟ್ಟಿರುವಂತಹ ಸಂದರ್ಭದಲ್ಲೇ ಆ ಒಂದು ಉಮೇದಿನಲ್ಲಿ ರಾಹುಲ್ ಗಾಂಧಿ ಅವರು ಹೋದ ಕಡೆಯಲ್ಲೆಲ್ಲ ಜನಸಾಗರ ಸೇರ್ತಿದೆ. ಅವೆಲ್ಲ ಮತವಾಗಿ ಪರಿವರ್ತನೆ ಆಗ್ತಾವ ಇಲ್ವಾ ಕಾದು ನೋಡಬೇಕು. ಆದರೆ JVC ಮತ್ತು ಟೈಮ್ಸ್ ನೌನ ವರದಿ ಒಂದು ಸಮೀಕ್ಷೆ ಏನಿದೆ, ಒಪಿನಿಯನ್ ಪೋಲ್, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಿದೆ. ನೋಡಿ ಏನಾಗಬಹುದು. 2020ರ ವಿಧಾನಸಭಾ ಚುನಾವಣೆಯಲ್ಲಿ, ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ BJP 74 ಸ್ಥಾನ ತಗೊಂಡಿತ್ತು. ಆದರೆ ಈಗ ಒಪಿನಿಯನ್ ಪೋಲ್ ಪ್ರಕಾರ, JVC ಮತ್ತು ಟೈಮ್ಸ್ ನೌ ಒಪಿನಿಯನ್ ಪೋಲ್ ಪ್ರಕಾರ 81 ಸ್ಥಾನಗಳನ್ನು ಗೆಲ್ಲಬಹುದಾದಂತಹ ಸ್ಥಾನಗಳು 81. ಅಂದರೆ ಕಳೆದ ಚುನಾವಣೆಗಿಂತ ಒಳ್ಳೆ ನಂಬರ್ಗಳನ್ನು BJP ಪಡೆಯುತ್ತೆ. ಸುಮಾರು 7 ಕ್ಷೇತ್ರಗಳನ್ನು ಹೆಚ್ಚುವರಿಯಾಗಿ ಗೆಲ್ಲಬಹುದು ಅನ್ನೋದನ್ನು ಹೇಳ್ತಿದೆ. JDU ಸ್ಥಿತಿ ಏನಾಗಬಹುದು? 2020ರಲ್ಲಿ 43 ಸ್ಥಾನಗಳನ್ನು ಗಳಿಸಿತ್ತು. ಆದರೆ ಈಗ ಒಪಿನಿಯನ್ ಪೋಲ್ ಹೇಳೋ ಪ್ರಕಾರ ಕೇವಲ 31 ಸ್ಥಾನಗಳನ್ನು ಪಡೆಯೋದಕ್ಕೆ ಶಕ್ತವಾಗುತ್ತೆ. ಸುಮಾರು 12 ಕ್ಷೇತ್ರಗಳನ್ನು JDU ಕಳ್ಕೊಳ್ಳುತ್ತೆ ಅನ್ನುವಂಥದ್ದು. ಕಾಂಗ್ರೆಸ್ ಸ್ಥಿತಿ ಏನಾಗುತ್ತೆ? ಕಳೆದ ಚುನಾವಣೆಯಲ್ಲಿ 19 ಸ್ಥಾನಗಳನ್ನು ಪಡ್ಕೊಂಡಿತ್ತು. ಈ ಸಲ 10 ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಳ್ಳಬಹುದು. 9 ಕ್ಷೇತ್ರಗಳನ್ನು ಕಾಂಗ್ರೆಸ್ ಕಳ್ಕೊಳ್ಳುತ್ತೆ ಅನ್ನುವಂಥದ್ದನ್ನು JVC ಒಪಿನಿಯನ್ ಪೋಲ್ ಹೇಳ್ತಿರುವಂಥದ್ದು. RJD ಲೆಕ್ಕ ಏನು? 75 ಸ್ಥಾನಗಳನ್ನು ಪಡೆಯುವ ಮೂಲಕ ಕಳೆದ ಚುನಾವಣೆಯಲ್ಲಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆದರೆ ಈಗ ಅದು ಸುಮಾರು 23 ಕ್ಷೇತ್ರಗಳನ್ನು ಕಳ್ಕೊಂಡು ಕೇವಲ 52 ಕ್ಷೇತ್ರಗಳನ್ನು ಗಳಿಸುವಲ್ಲಿ ಸಫಲವಾಗಬಹುದು ಅನ್ನೋದನ್ನು ಟೈಮ್ಸ್ ನೌ ಮತ್ತು JVC ಒಪಿನಿಯನ್ ಪೋಲ್ ಹೇಳ್ತಿದೆ. ಹಾಗಿದ್ರೆ ಜನಸೂರಜ್ ಪಾರ್ಟಿ ಏನಾಗಬಹುದು? ಫಸ್ಟ್ ಟೈಮ್ ಅಖಾಡಕ್ಕೆ ಧುಮುಕಿದೆ. ಅದು ಚುನಾವಣಾ ಚಾಣಕ್ಯ ಅಂತೆಲ್ಲ ಹೆಸರನ್ನು ಹೊಂದಿರುವಂತಹ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿ 2 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಶಕ್ತವಾಗಬಹುದು. ಒಂದಷ್ಟು ಕ್ಷೇತ್ರಗಳಲ್ಲಿ RJD ಮತ್ತು ಕಾಂಗ್ರೆಸ್ಗೆ ಲಾಸ್ ಮಾಡುತ್ತೆ ಅನ್ನೋದು ಲೆಕ್ಕಾಚಾರ. JVC ಮತ್ತು ಟೈಮ್ಸ್ ನೌ ಒಪಿನಿಯನ್ ಪೋಲ್ ಹೇಳ್ತಿರುವಂತಹ ಲೆಕ್ಕ. ಇದಲ್ಲದೆ MIM ಕಳೆದ ಚುನಾವಣೆಯಲ್ಲಿ 5 ಸ್ಥಾನಗಳನ್ನು ಗೆದ್ದಿತ್ತು. ಈ ಸಲ 2 ಕಳ್ಕೊಂಡು 3 ಕ್ಷೇತ್ರಗಳನ್ನು ಗೆಲ್ಲಬಹುದು ಅನ್ನೋದು JVC ಒಪಿನಿಯನ್ ಪೋಲ್. ಇದಲ್ಲದೆ BSP ಕಳೆದ ಚುನಾವಣೆಯಲ್ಲೂ 1 ಗೆದ್ದಿತ್ತು. ಈ ಸಲ ಕೂಡ 1 ಗೆಲ್ಲಬಹುದು, ಲಾಸೂ ಇಲ್ಲ, ಪ್ರಾಫಿಟೂ ಇಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಇದೆ. ಅಲ್ಲಿಗೆ 243 ಸದಸ್ಯ ಬಲದ ಬಿಹಾರ ವಿಧಾನಸಭೆಗೆ ಚುನಾವಣೆ ಆದರೆ ನಿತೀಶ್ ಕುಮಾರ್ ಅನ್ನುವಂತಹ ನಾಯಕನಿಲ್ಲದೆ BJP ಸರ್ಕಾರ ರಚಿಸೋದಕ್ಕೆ ಕಷ್ಟ ಆಗತ್ತೆ. ಇಲ್ಲಪ್ಪ RJD ಜೊತೆಲಿ ಮಾಡ್ಕೋತೀವಿ, ಇಲ್ಲ ಅವ್ರು ಆಲ್ರೆಡಿ ಇಂಡಿಯಾ ಕೂಟದಲ್ಲಿ ಇದ್ರೂ ಕೂಡ ಕರ್ಕೊಬರ್ತಾರಾ? 122 ಸ್ಥಾನಗಳು ಬೇಕಾಗುತ್ತೆ ಸರಳ ಬಹುಮತಕ್ಕೆ. ಹಾಗೆ ನೋಡಿದ್ರೂ ಕೂಡ ಏನು 81 ಗಳಿಸಬಹುದು ಅಂತ ಲೆಕ್ಕ ಇದೆ. 40 ಶಾಸಕರ
ಹೆಚ್ಚು ಕಡಿಮೆ 40 ಶಾಸಕರ ಬೆಂಬಲ ಬಿಜೆಪಿಗೆ ಏಕಾಂಗಿಯಾಗಿ ಬೇಕಾಗತ್ತೆ. ಒಂದಂತೂ ಪಕ್ಕ JVC ಮತ್ತು ಟೈಮ್ಸ್ ನೌ ಒಪಿನಿಯನ್ ಪೋಲ್ ಹೇಳೋ ಪ್ರಕಾರ ಅತಂತ್ರ ಸ್ಥಿತಿ ನಿರ್ಮಾಣ ಆಗತ್ತೆ. ಮತ್ತೊಮ್ಮೆ ಇಷ್ಟ ಇದೆಯೋ ಇಲ್ವೋ ಬಿಜೆಪಿ ನಾಯಕರು ನಿತೀಶ್ ಕುಮಾರ್ ಅವರನ್ನೇ ಮುಖ್ಯಮಂತ್ರಿಯಾಗಿ ಮುಂದುವರಿಸಬೇಕಾಗತ್ತೆ. ವಿರೋಧ ಇದ್ರೂ ಇಲ್ಲದೆ ಇದ್ರು. ಯಾಕಂದರೆ JVC ಒಪಿನಿಯನ್ ಪೋಲ್ ಹೇಳ್ತಿರುವಂಥದ್ದು ಇದು. ಈ ಕ್ಷಣಕ್ಕೆ ಒಪಿನಿಯನ್ ಪೋಲ್ಗಳು ಪ್ರತಿ ತಿಂಗಳಿಗೊಮ್ಮೆ ಬದಲಾಗ್ತಾ ಹೋಗ್ತವೆ, 15 ದಿನಕ್ಕೂ ಬದಲಾಗ್ತಾ ಹೋಗ್ತವೆ. ಆದರೆ ಈಗ ಟೈಮ್ಸ್ ನೌ ಮತ್ತು JVC ಒಪಿನಿಯನ್ ಪೋಲ್ ಅತಂತ್ರ ಸ್ಥಿತಿ ನಿರ್ಮಾಣ ಆಗುತ್ತೆ, ಇಂಡಿಯಾ ಕೂಟಕ್ಕಂತೂ ಭರ್ಜರಿ ಗೆಲುವು ಸಿಗತ್ತೆ ಅನ್ನೋದನ್ನು ಹೇಳ್ತಿದೆ. ನಿಮ್ಮ ಪ್ರಕಾರ JVC ಮತ್ತು ಟೈಮ್ಸ್ ನೌ ಸಮೀಕ್ಷೆ ಒಪಿನಿಯನ್ ಪೋಲ್ ನಿಜವಾಗಬಹುದಾ? ನಿಮ್ಮ ನಂಬರ್ ಏನು? ಯಾವ ಪಕ್ಷ ಎಷ್ಟು ಗೆಲ್ಲಬಹುದು? ಕಮೆಂಟ್ ಮಾಡಿ.